ಶ್ರೀಯುತ ವಾದಿರಾಜ್ ಮೂಲತಃ ಚಿತ್ರದುರ್ಗ ಮೈಸೂರು ವಿಭಾಗ ಪ್ರಚಾರಕರಾಗಿ ಕಾರ್ಯನಿರ್ವಹಿಸಿ ಅವರೆಲ್ಲರಿಗೂ ಮಾರ್ಗದರ್ಶನ ಮಾಡಿಕೊಡ್ತಾರೆ. ಶ್ರೀಯುತರಿಗೆ ಈ ಸಭೆಯ ಪರವಾಗಿ ತುಂಬ ಶ್ರೀಯುತ ವಾದಿರಾಜ್ ಅಂತಹ ಒಂದು ವಿಜಯಪುರದಲ್ಲಿ ಬಲವರ್ಧನೆಗಾಗಿ ಸರ್ಕಾರದಲ್ಲಿ ಏನು ಒಳ್ಳೆಯ ಕೆಲಸಗಳಾಗಿವೆ, ಯಾವ ರೀತಿಯ ಸವಾಲುಗಳು ಇದ್ವು, ಈ ಎಲ್ಲ ಸಂಗತಿಗಳನ್ನ ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡೋಣ. ಪ್ರಾರಂಭದಲ್ಲಿ ಬಾಬಾ ಸಾಹೇಬರಿಗೂ ಅಂದ್ರೆ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೂ ಮತ್ತು ಬಿಜೆಪಿ ಏನು ಸಂಬಂಧ? ಬಾಬಾ ಸಾಹೇಬರ ಕುರಿತಾಗಿ ಬಿಜೆಪಿಯವರು ಏನಾದರೂ ಒಳ್ಳೆಯ ಕೆಲಸವನ್ನ ಮಾಡಿದ್ರೆ ಆ ಕೆಲಸಗಳು ಯಾವುವು? ಹಾಗೇನೆ ಬಾಬಾ ಸಾಹೇಬರಿಗೂ ಮತ್ತು ಕಾಂಗ್ರೆಸ್ಸಿಗೂ ಏನ್ ಸಂಬಂಧ? ಬಾಬಾ ಸಾಹೇಬರ ಬಗ್ಗೆ ಕಾಂಗ್ರೆಸ್ ಯಾವ ರೀತಿ ನಡ್ಕೊಂಡಿದೆ ಈ ಸಂಗತಿಯನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ದೇಶದ ಸಂವಿಧಾನ, ಈ ಸಂವಿಧಾನವನ್ನ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಈ ಸಂವಿಧಾನದ ಕುರಿತಾಗಿಯೂ ಕೂಡ ಅನೇಕ ಅಪಪ್ರಚಾರಗಳು ಕೂಡ ಇವೆ. ಆ ಪ್ರಶ್ನೆಗಳೇನು, ಅದಕ್ಕೆ ಉತ್ತರ ಏನು, ಈ ರೀತಿಯ ಅನೇಕ ಸಂಗತಿಗಳ ಬಗ್ಗೆ ಪ್ರಾರಂಭದ ಒಂದು 15 ನಿಮಿಷ ನಾವು ಈ ಒಂದು ಪ್ರದರ್ಶನವನ್ನ बाबा साहब का निधन हुआ, वहां डॉक्टर अंबेडकर राष्ट्रीय स्मारक का निर्माण किया जा रहा है। मध्य प्रदेश के महू में जहां बाबा साहब का जन्म हुआ उसे भी तीर्थ के तौर पर विकसित किया जा रहा है। लंदन के जिस घर में बाबा साहब रहते थे, महाराष्ट्र की सरकार एक मेमोरी के तौर पर विकसित कर रही है। मुंबई में हिंदू मिल की जमीन पर अंबेडकर स्मारक का निर्माण किया जा रहा है। नागपुर में दीक्षा भूमि को भी और विकसित किया जा रहा है। ये पंचतीर्थ एक तरह से बाबा साहब को आज की पीढ़ी की तरफ से एक श्रद्धांजलि है। ದೇಶ ನಮ್ಮ ದೇಶಕ್ಕೆ ಬೇಕಾದ ರೀತಿಯಲ್ಲಿ ಒಂದು ಬಹಳ ದೊಡ್ಡ ಸಂವಿಧಾನವನ್ನ ಕೊಟ್ಟವರು ಬಾಬಾ ಸಾಹೇಬ್. ಅವರ ಒಂದು ಸ್ಮರಣೆ, ಅವರ ಒಂದು ನೆನಪು ಮುಂದಿನ 100 ವರ್ಷಗಳ ಕಾಲ ಪೀಳಿಗೆಯಿಂದ ಪೀಳಿಗೆ ಇರುವ ಹಾಗೆ ಆಗಬೇಕು ಅಂತ ಹೇಳಿದ್ರೆ ಅವರ ನೈಜ ಚಿತ್ರಣವನ್ನ ತೋರಿಸ್ತಕ್ಕಂತಹ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಮಾರಕಗಳಾಗಬೇಕು. ಆ ರೀತಿಯ ಒಂದು ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ, ಮುಂದಕ್ಕೆ ಹೋಗ್ತದೆ. ಅದೇ ರೀತಿಯಲ್ಲಿ ಯಾವ ಜಾಗಗಳಿಗೆ ಬಾಬಾ ಸಾಹೇಬರು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅವರ ಒಂದು ಅಧ್ಯಯನ, ಅವರ ಒಂದು ಕಲ್ಪನೆಯಂತೆ ಈ ರೀತಿ ಬಾಬಾ ಸಾಹೇಬರು ಎಲ್ಲಿ ಕರ್ನಾಟಕದಲ್ಲಿ ಭೇಟಿ ಕೊಟ್ಟಿದೆ ಆ ಜಾಗಗಳನ್ನು ಕೂಡ ಒಂದು ರಾಷ್ಟ್ರೀಯ ಮಟ್ಟದ ಸ್ಮಾರಕವನ್ನಾಗಿ ಮಾಡಬೇಕು ಅಂತ ಹೇಳಿ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಕರ್ನಾಟಕ ಸರ್ಕಾರ ಅದಕ್ಕೊಂದು ಯೋಜನೆಯನ್ನ ಮಾಡಿ ಒಂದು ನೀಲಿ ನಕ್ಷೆಯನ್ನು ಸಿದ್ಧಪಡಿಸಿ ಎಲ್ಲ ಬಾಬಾ ಸಾಹೇಬರು ಬಂದು ಹೋಗಿದ್ದಾರೆ. ನಮ್ಮ ಪಕ್ಕದ ಜಮಖಂಡಿಯ ರಾಜರ ಕೇಸನ್ನ ವಕಾಲತ್ ಮಾಡ್ತಾ ಇದ್ರು ಬಾಬಾ ಸಾಹೇಬ್. ಅದಕ್ಕೋಸ್ಕರ ಅವರು ಬಿಜಾಪುರಕ್ಕೆ ಬಂದು ಹೋಗಿದ್ದಾರೆ. ವಾಡಿಗೆ ಬಂದ ಇಡೀ ಜೀವನದಲ್ಲಿ ಅವರ ಬಾಲ್ಯದಿಂದ ಅವರ ಕಾಲೇಜು ದಿನಗಳಿಂದ ಅನೇಕ ತರಹದ ಅವಮಾನಗಳನ್ನು ಅವರು ಎದುರಿಸಿದರು. ಅವರು ಅನೇಕ ತರಹದ ಅವಮಾನಗಳನ್ನು ಎದುರಿಸಿ जन्म से जीवन तक सिर्फ यातनाएं झेली, अपमानित होता, उपेक्षित होता, डर उनको सहना। उसी व्यक्ति के हाथ में जब देश के भविष्य का दस्तावेज बनाने का अवसर आया तो ये पूरी संभावना
मनुष्य होता तो वो कटुता, वो जहर कहीं न कहीं प्रकट होता, बदले की कहीं आग निकल आती, कहीं आग निकल आता। लेकिन ये बाबा साहब आंबेडकर की ऊंचाई थी कि जीवन भर झेला, लेकिन संविधान में कहीं पर वो बदले का भाव नहीं संभव। वरना हम सब जानते हैं, मनुष्य को मालूम है, एक शब्द भी ऐसा चूक जाता है, निकलता है। जीवन में कितनी ऊंचाई होगी, भीतर की सोच कितनी मजबूत होगी कि उस महापुरुष ने उन सारे जहर को पी लिया और हमारे लिए अमृत छोड़ करके गए। ನಮ್ಮ ದೇಶದ ಪ್ರಧಾನಿಗಳು ಬಾಬಾ ಸಾಹೇಬ್ ನಮ್ಮ ದೇಶಕ್ಕೆ ತುಂಬಾ ಒಂದು ಅತ್ಯಂತ ಪರಿಣಾಮಕಾರಿಯಾದ ಸಂವಿಧಾನವನ್ನು ಅವರು ನಮ್ಮ ದೇಶಕ್ಕೆ ಕೊಟ್ಟರು. ಈ ಸಂವಿಧಾನ ನಮ್ಮ ಭಾರತದ ಎಲ್ಲ ರಾಜ್ಯಗಳಿಗೂ ಅನ್ವಯ. ಆದರೆ 370ನೇ ವಿಧಿಯ ಕಾರಣ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮಂಜೂರಾತಿ ಮಾಡಿಕೊಡ್ಬೇಕಾಗ್ತದೆ. ಪುನೀತ್ ಕಾಂಬ್ಳೆ ಅವರು ಹೂಗುಚ್ಛ ಕೊಟ್ಟು ಅವರನ್ನ ಸ್ವಾಗತಿಸಿ ಮಾಜಿ ಸಚಿವರು ಹಾಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವರಿಗೆ. ಅದೇ ರೀತಿ ಸ್ವಾಗತಿಸಬೇಕಾಗಿ ಕೇಳ್ತಾ ಇದ್ದೀನಿ. ಅದೇ ರೀತಿ ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಸಾಕಷ್ಟು ನಮ್ಮ ಹಿರಿಯರು ನಾಯಕರು ಮಾತಾಡೋರಿದ್ದಾರೆ. ಈಗಾಗಲೇ ವಿಶೇಷವಾಗಿ ಇನ್ನು ನಮ್ಮ ಏನು ಈಗ ತಾನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಎಲ್ಲಿಗೆಯಲ್ಲಿ ಸವಿಸ್ತಾರವಾಗಿ ಹೇಳಿದಂಥ ವಾದಿರಾಜ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ನನಗೆ ಈ ಎಲ್ಲ ದಲಿತ ನಮ್ಮ ಬಲಗೈ ಸಮುದಾಯವನ್ನು ನಾಯಕರನ್ನು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ನಾವು 15-18 ವರ್ಷಗಳ ಹಿಂದೆ ಅಂದ್ರೆ 2005ನೇ ಇಸ್ವಿಯಲ್ಲಿ ನಾವು 3-4 ಜನ ಇದ್ದೀವಿ. ನಮ್ಮ ಕಿರಣ್ ರಾಜ್ ಅಂತಲೇ ಸಿಂಧಿ ಅವರು, ಚಿರಾನಂದ್ ಚಲವಾದಿ ಅವರು, ನಾವು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈಗ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಾಯ್ತಂದ್ರೆ ಭಾರತೀಯ ಜನತಾ ಪಕ್ಷದ ಬಗ್ಗೆ ನಮ್ಮ ದಲಿತ ನಾಯಕರು, ದಲಿತ ಬಾಂಧವರು ಒಂದು ತಪ್ಪು ಕಲ್ಪನೆಯನ್ನು ಇಟ್ಟುಕೊಂಡು ಭಾರತೀಯ ಜನತಾ ಪಕ್ಷ ನಮ್ಮ ದಲಿತ ವಿರೋಧಿ ಅನ್ನುವಂಥ ಏನು ಭಾವನೆ ಇತ್ತಲ್ಲ, ಅದನ್ನು ನಾವೆಲ್ಲರೂ ಹಂತ ಹಂತವಾಗಿ ಶ್ರಮಪಟ್ಟು ನಾವು ಪ್ರಯತ್ನ ಮಾಡಿದ್ರೆ ಇಲ್ಲಿಯವರೆಗೂ ನಮ್ಮ ದಲಿತ ನಾಯಕರನ್ನ ತಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ್ಕೊತಾನೆ ಬಂದಿದ್ದೇವೆ. ಅದನ್ನ ನೋಡ್ತಾ ಇದ್ರೆ ಬಹಳ ಪರಿವರ್ತನೆ ಆಗಿದೆ ಅನ್ನುವಂಥ ಬಹಳ ಸಂತೋಷದಿಂದ ಇವತ್ತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂದ್ರೆ. ಯಾಕಪ್ಪ ಅಂತಂದ್ರೆ ನಾವು ನೋಡಿದಾಗ ಎಲ್ಲ ನಮ್ಮ ಜಿಲ್ಲಾದಾಗ ನೋಡ್ತಿರ್ತೀವಿ. 95ನೇ ಇಸ್ವಿ ಒಳಗೆ ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಪ್ರಮುಖರು, ಹಿರಿಯರು ಮತ್ತು ಭದ್ರದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ಕರ್ನಾಟಕ ದಲಿತ ಹೋರಾಟ ಸಮಿತಿ ಈ 3 ನೇತೃತ್ವದಲ್ಲಿ ನಾವು ಏನಾದರೂ ಬದಲಾವಣೆ ಮಾಡಬೇಕಂತ ಒಂದು ಆಸೆ ಇಟ್ಕೊಂಡು ಒಂದು ಸಭೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಜಿಲ್ಲೆಯಲ್ಲಿ ಒಂದು ವಿಶೇಷ ಮಾದರಿಯಾಗಿ ಮಾಡಬೇಕಂತ ಒಂದು ಕನಸಿಟ್ಟುಕೊಂಡು ನಾವೆಲ್ಲರೂ ಅದಕ್ಕೆ ಕೈ ಹಾಕಿದ್ವಿ. ಅವಾಗ ನಮ್ಮ ಬಜರಂಗದಳದ ಸಾಕಷ್ಟು ಕಾರ್ಯಕರ್ತರು, ನಮ್ಮ ಸಹೋದರರು ಮತ್ತು ವಿಶ್ವ ಹಿಂದೂ ಪರಿಷತ್ತಿನವರು ಮತ್ತು ನಮ್ಮ ದಲಿತರು ಒಂದು ಟೀಮ್ ಕೂಡಿಕೊಂಡು ನಾವು ಪ್ರಯತ್ನ ಮಾಡ್ತಾ ಇದ್ದಾಗ ಅವಾಗಿನ ಸಂದರ್ಭದಲ್ಲಿ ಅವತ್ತು ಕಾಂಗ್ರೆಸ್ ಸರ್ಕಾರ ಧರ್ಮ್ ಸಿಂಗ್ ಅವರ ಸರ್ಕಾರ ಇದ್ದಾಗ ಆ ಕಾರ್ಯಕ್ರಮ ನಡೆಯುವಾಗ ಯಾವುದೇ ಪರಿಸ್ಥಿತಿಯಲ್ಲಿ ಆ ದಲಿತರು ಮತ್ತು ಏನು ನಾವು ಭಗವಾನ್ ಧ್ವಜವನ್ನು, ನೀಲಿ ಧ್ವಜವನ್ನು ಏಕೀಕರಣ ಮಾಡಿ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ದೊಡ್ಡ ಕಾರ್ಯಕ್ರಮ ಜಯಂತಿ ಮಾಡ್ಬೇಕಂತೇಳಿ ಒಂದು ಕನಸನ್ನು ಇಟ್ಕೊಂಡಿದ್ದೀವಿ. ಅವಾಗ ಕಾಂಗ್ರೆಸ್ನವರಿಗೆ ಗೊತ್ತಾಯ್ತು. ಅವಾಗ ಎಲ್ಲರೂ ಕೂತ್ಕೊಂಡು
ಇಲ್ಲಿ ಸ್ಥಳೀಯ ಕಾಂಗ್ರೆಸ್ ಶಾಸಕರು ಷಡ್ಯಂತ್ರದಿಂದ ಜಿಲ್ಲೆಯಲ್ಲಿ ನಮ್ಮ ಪ್ರಮೋದ್ ಮುತಾಲಿಕ್ ಅವರು ಕರೆಸಿಕೊಂಡು ಅವತ್ತು ವಿರೋಧ ಪಕ್ಷದ ನಾಯಕ ಯಡಿಯೂರಪ್ಪನವರು ಇಳಿಸುವುದ ನಾವು ಬೆಂಗಳೂರಲ್ಲಿ ಹೋಗಿ ಆಹ್ವಾನ ಕೊಟ್ಟಿದ್ದೀವಿ. ಸಾಧ್ಯ ಆದ್ರೆ ಬರ್ತೀನಿಲ್ಲ ಅಂದ್ರೆ ನೀವು ಯಶಸ್ವಿಯಾಗಿ ಮಾಡಿ, ನಿಮ್ಮ ದೇವರು ಒಳ್ಳೇದು ಮಾಡಿ ನೀವು ಯಶಸ್ವಿ ಆಗ್ತಕ್ಕಂಥ ಕೂಡ ಹೇಳಿದರು. ಅಂತ ಸಂದರ್ಭದಲ್ಲಿ ನಾವು ಒಳ್ಳೆ ಒಂದು ಕಾರ್ಯಕ್ರಮ ಮಾಡುವಾಗ ಎಷ್ಟು ಅಡೆತಡೆಗಳು ಬಂದು ಅಂತಂದ್ರೆ ಅದು ಗೊತ್ತಿಲ್ಲ. ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ಬಲಗೈ ಸಮಾಜದ ನಾಯಕರು ಅವತ್ತು ಎಲ್ಲರೂ ಕೂಡಿಕೊಂಡು ಸ್ಟ್ರೈಕ್ ಮಾಡಿದ್ರು. ಗೋಪಾಲ್ ಗಟ್ಕಾಂಬಳಿ ಒಬ್ಬ ದಲಿತ ವಿರೋಧಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದಂತೆ ಕಾಂಗ್ರೆಸ್ನವರು ಕುತಂತ್ರದಿಂದ ಮಾಡಿದ್ರು. ನಮ್ಮ ಸಹೋದರರಲ್ಲಿ ತಪ್ಪಿಲ್ಲ. ಅದರಲ್ಲಿ ಯಾವ ರೀತಿ ಕಾಂಗ್ರೆಸ್ನವರು ಕುತಂತ್ರ ಮಾಡ್ತಾರೆ ಅನ್ನೋದನ್ನು ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂದ್ರೆ. ಯಾಕಪ್ಪ ಅಂತಂದ್ರೆ ಅವತ್ತು ಇಡೀ ಜಿಲ್ಲೆಯಲ್ಲಿ ಬಂದ ಕರೆ ಕೊಟ್ಟು ಗೋಪಾಲ್ ಗಟ್ಕಾಂಬಳಿ ವಿರುದ್ಧ ಕೇಸ್ ದಾಖಲು ಮಾಡಿ ಪ್ರಮೋದ್ ಮುತಾಲಿಕ್ ಅವರು ಜಿಲ್ಲೆಗೆ ಬರಲಾದಂತ ನಿಷೇಧ ಮಾಡಿ ಕಾರ್ಯಕ್ರಮವನ್ನು ರದ್ದು ಮಾಡಿದ್ರು. ಆದರೂ ಕೂಡ ಇವತ್ತು ನನಗೆ ಬಹಳ ಖುಷಿ ಆಗ್ತಾ ಇದೆ. ಬಲಗೈ ಸಮುದಾಯ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಇದೆಲ್ಲ ಅಂತಂದ್ರೆ ನನಗೆ ಬಹಳ ಇವತ್ತು ಹೆಮ್ಮೆ ಆಗ್ತದೆ. ಅದೇ ರೀತಿ ಕೂಡ ಇನ್ನೂ ಕೆಲವೊಂದು ನಮ್ಮ ಸಹೋದರರು ಕಾಂಗ್ರೆಸ್ಸಿನ ಬಗ್ಗೆ ಒಂದು ಏನು ಅವರ ತಲೆಗೆ ಇಲ್ಲ, ಅವರು ಇನ್ನೂ ಕೂಡ ತಾವೆಲ್ಲರೂ ಕೂಡಿಕೊಂಡು ನಾವು ಏನು ಭಾರತೀಯ ಜನತಾ ಪಕ್ಷ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಗಲಿ ಅಥವಾ ನಮ್ಮ ದಲಿತರ ಬಗ್ಗೆ ಆಗಲಿ ಏನು ಗೌರವ ಕೊಡ್ತಾ ಇದ್ದೇನೆ ಅದನ್ನು ನಾವು ಎಲ್ಲ ನಾಯಕರಿಗೆ ಹಾಗೂ ನಮ್ಮ ಸಹೋದರಿಗೆ ಹಾಗೂ ನಮ್ಮ ಹಿರಿಯರಿಗೆ ಮನವರಿಕೆ ಮಾಡಿಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಲಗೈ ಸಮುದಾಯ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಬಲಾಢ್ಯ ಒಂದು ಶಕ್ತಿ ಕೊಡುವಂತ ಪ್ರಯತ್ನ ನಾವು ಕೂಡಿ ಎಲ್ಲರೂ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ವಂದಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಹುಶಃ ಭಾರತ 140 ಕೋಟಿ ಜನ ವಾಸ ಮಾಡ್ತಕ್ಕಂಥ ಜಗತ್ತಿನ ಎರಡನೇ ದೊಡ್ಡ ರಾಷ್ಟ್ರ ನಮ್ಮದು. ಇಲ್ಲಿ ಜಾತಿ ಭಾಷೆ ಇದೆಲ್ಲದ ಒಂದು ವಿವಿಧತೆಯ ಮಧ್ಯದಲ್ಲಿಯೂ ಕೂಡ ನಾವು ಒಂದಾಗಿ ಸಂತೋಷದ ನೆಮ್ಮದಿಯಿಂದ ಬದುಕ್ತಿದ್ದೇವೆ ಅಂತ ಅನ್ನೋದಕ್ಕೆ ಕಾರಣ ಏನಂತ ಕೇಳಿದ್ರೆ ಈ ದೇಶದ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೆ ಗೌರವದ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ನಮ್ಮ ಸಂವಿಧಾನ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂವಿಧಾನ. ಹೀಗಾಗಿ ಆ ಸಂವಿಧಾನ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜಿಲ್ಲೆಗೆ ಪಾದಸ್ಪರ್ಶವಾಗಿರ್ತಕ್ಕಂಥದ್ದು 1939 ಇಸ್ವಿ ಅಂತ ಅನ್ನುವಂಥದ್ದನ್ನ ನಾನು ಕೇಳಿರ್ತಕ್ಕಂಥದ್ದು ಮಾಹಿತಿಯಲ್ಲಿ ಚೂರು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಕ್ಷಮ ಮಾಡಿ. ಅವತ್ತು ಬೀಳಿಗಿ ಸೋಮಣ್ಣವರು ನಮಗೊಂದು ಕೇಸಿನ ಸಂಬಂಧಪಟ್ಟಂಗ ಬಾಬಾ ಸಾಹೇಬರ ಹತ್ರ ಚರ್ಚೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ಕೇಸ್ ನಡೆಸಬೇಕಂತ ಕೇಳಿ ಹೋದಾಗ ಅವ್ರು ಒಪ್ಕೊಂಡಂತ ಸಂದರ್ಭದಲ್ಲಿ ಒಂದು ಕಂಡೀಷನ್ ಹಾಕ್ತಾರಂತ. ಏನಂದ್ರೆ ನಾನು ಕೇಸಿಗೆ ಬರ್ತೀನಿ, ಆದ್ರೆ ಬಂದಂತ ಸಂದರ್ಭದಲ್ಲಿ ಇಡೀ ಜಿಲ್ಲೆ ಒಳಗಿರ್ತಕ್ಕಂಥ ನಮ್ಮ ಸಮಾಜದ ಬಂಧುಗಳನ್ನು ಕೂಡಿಸ್ಬೇಕು ಅಂತ ಕಾರ್ಯಕ್ರಮ ಮಾಡಬೇಕಂತೆ. ಕಾರಣ ಏನಂದ್ರೆ ಆ ಸಮಾಜದಲ್ಲಿ ಪರಿವರ್ತನೆ ತರಬೇಕನ್ನಂತ ಕಾರಣದಿಂದ ಅವರ ಮನುಷ್ಯರೊಳಗಿರ್ತಕ್ಕಂಥ ಒಂದು ಭಾವ. ಹೀಗಾಗಿ ನಮ್ಮ ಎಲ್ಲ ಜನರ ಜೊತೆ ಕೂಡಬೇಕು, ಅವ್ರ ಜೊತೆ ಹಂಚಿಕೊಡ್ಬೇಕು ಅನ್ನುವಂಥ ಒಂದು ಕಳಕಳಿ. ಆ ಕಳಕಳಿಯಿಂದ 1939 ಇಸ್ವಿ ಅಥವಾ 40 ಇಸ್ವಿ ಒಳಗೆ ಅವರು ಬಂದಂತ ಸಂದರ್ಭದಲ್ಲಿ ಆಗ ಸೌಕರ್ಯಗಳಿರಲಿಲ್ಲ, ವಾಹನ ಸೌಕರ್ಯಗಳೇ ಇಲ್ಲದೇ ಇದ್ರೂ ಕೂಡ ಸಾವಿರಾರು ಸಂಖ್ಯೆ ಒಳಗೆ ಜನ ಬಂದಿರ್ತಕ್ಕಂಥದ್ದು, ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ಗೌರವ ಶ್ರದ್ಧೆ. ಹೀಗಾಗಿ ಅಂತ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು, ನಮ್ಮ ಜಿಲ್ಲೆ ಒಳಗೆ ಪಾದಸ್ಪರ್ಶ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣ ಪ್ರಜಾಪ್ರಭುತ್ವವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಬಸವಣ್ಣ ಈ ಜಿಲ್ಲೆ ಅತ್ಯಂತ ಪಾವನಗೊಂಡಿರ್ತಕ್ಕಂಥ ಜಿಲ್ಲೆ, ಬಸವಣ್ಣವರಿಗೆ ಜನ್ಮ ನೀಡಿರ್ತಕ್ಕಂಥ ಜಿಲ್ಲೆಗೆ ಅನುಷ್ಠಾನಕ್ಕೆ ತಂದು ಸಂವಿಧಾನದ ಮುಖಾಂತರ ಪ್ರತಿಯೊಬ್ಬ ಜನರಿಗೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜಿಲ್ಲೆಗೆ ಬಂದು ಪಾದಸ್ಪರ್ಶ ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಾವೆಲ್ಲರೂ ಭಾಗ್ಯಶಾಲಿಗಳು ನಮ್ಮ ಜಿಲ್ಲೆಯವರು. ಹೀಗಾಗಿ ನಾನು ಹೆಚ್ಚು ಮತ್ತು ಮಾತಾಡಂಗಿಲ್ಲ, ಯಾಕಂದ್ರೆ ನಾವೆಲ್ಲರೂ ಚಲವಾದಿ ನಾರಾಯಣ ಸ್ವಾಮಿ ಅವ್ರ ಮಾತು ಕೇಳಬೇಕಾಗಿದೆ. ಹೀಗಾಗಿ ಸಮಯದ ಅಭಾವ ಕೂಡ ಅದ. ಹೀಗಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ
ಕಳೆದ 65 ವರ್ಷ ಸುದೀರ್ಘ ಈ ದೇಶದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಟ್ಟು ಆ ದಲಿತ ಬಂಧುಗಳನ್ನ ವೋಟ್ ಬ್ಯಾಂಕ್ ಆಗಿ ಕೇವಲ ಓಟನ್ನಾಗಿ ಬಳಸಿಕೊಂಡು ಆ ಸಮಾಜವನ್ನ ಯಾವ ರೀತಿಯಿಂದ ದೂರಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಯಾವ ರೀತಿಯಿಂದ ಅವರ ಅಗೌರವವನ್ನ ಜೀವಿತ ಅವಧಿಯಲ್ಲಿಯೂ ಕೂಡ ಅವರಿಗೆ ಯಾವತ್ತೂ ಗೌರವ ಕೊಡಲಿಲ್ಲ, ಮರಣದ ಸಂದರ್ಭದಲ್ಲಿಯೂ ಕೂಡ ಅವರನ್ನ ಯಾವ ರೀತಿಯಿಂದ ಅವರ ಜೊತೆ ನಡೆದುಕೊಂಡ್ರು ಅಂತಕ್ಕಂಥದ್ರ ಬಗ್ಗೆ ಇತಿಹಾಸದ ಪುಟಗಳು ನಮ್ಮ ಮುಂದೆ ಯಾವತ್ತೂ ಕಾಂಗ್ರೆಸ್ ಕ್ಷಮೆನೇ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಕ್ಷಮೆ ಇಲ್ಲದ ರೀತಿ ಒಳಗೆ ಅವರು ನಡ್ಕೊಂಡಿರ್ತದ್ದು. ಹೀಗಾಗಿ ಸಂಪೂರ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ದಲಿತ ಬಂಧುಗಳಿಗೆ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನಮ್ಮ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯವನ್ನ ಅನುಷ್ಠಾನಕ್ಕೆ ಅವರ ಚಿಂತನೆಗಳನ್ನ ಅನುಷ್ಠಾನಕ್ಕೆ ತಂದಿರ್ತಕ್ಕಂಥದ್ದು ತರ್ತಾ ಇದ್ದದ್ದು ಅದು ಭಾರತೀಯ ಜನತಾ ಪಕ್ಷ. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು, ಇವತ್ತು ನರೇಂದ್ರ ಮೋದಿ ಅವರು ಇರ್ಬೋದು, ಎಲ್ಲ ಹಂತದಲ್ಲಿ ಕೂಡ ನಮ್ಮ ಕಟ್ಟ ಕಡೆಯ ವ್ಯಕ್ತಿ ಇವತ್ತು ಎಂತ ನಮ್ಮ ಗುರುಸಲುಗಳಿರ್ಬೋದು, ನಮ್ಮ ಹಳ್ಳಿಗಳಲ್ಲಿ ಇರ್ಬೋದು, ಅವರಿಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ನಮ್ಮ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮುಂದೆ ನಿದರ್ಶನ ಆಗಿದೆ. ಹೀಗಾಗಿ ನಮ್ಮ ಎಲ್ಲ ನಮ್ಮ ದಲಿತ ಬಂಧುಗಳಲ್ಲಿ ಮನಸ್ಸಿನೊಳಗಿರ್ತಕ್ಕಂಥ ಭೇದ, ಯಾಕಂದ್ರೆ ವಿನಾಕಾರಣ ಇವತ್ತು ಸುಳ್ಳು ಹೇಳಿ ಬಿಜೆಪಿ ಅವರು ಮೊದಲು ಸಂವಿಧಾನ ಬದಲ ಮಾಡ್ತಾರ ಅಂತ ಒಂದು ಸುಳ್ಳು ಬರೀ ಅಪಪ್ರಚಾರ ಮಾಡ್ತಕ್ಕಂಥ ಕಾರ್ಯದಲ್ಲಿ ಅವರು ತೊಡಗಿದ್ದಾರೆ. ನಿಜವಾಗ್ಲೂ ಸಂವಿಧಾನದ ಆಶಯವನ್ನ ಸಾಕಾರಗೊಳಿಸತಕ್ಕಂಥ ಪ್ರಯತ್ನದೊಳಗೆ ನರೇಂದ್ರ ಮೋದಿ ಅವರ ನಾಯಕತ್ವ ಇದೆ. ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ ಚಿಂತನೆ ಅದು ಭಾರತೀಯ ಜನತಾ ಪಕ್ಷದಲ್ಲ. ಸಂವಿಧಾನಿಕವಾಗಿ ಪೂರಕವಾಗಿ ಎಲ್ಲಿವರೆಗೂ ಸಮಾಜದಲ್ಲಿ ಬದಲಾವಣೆ ಆಗುವುದಿಲ್ಲ, ಸಮಾಜದಲ್ಲಿ ಎಲ್ಲಿವರೆಗೆ ಪರಿವರ್ತನೆ ಆಗುವುದಿಲ್ಲ, ಸಮಾಜದಲ್ಲಿ 140 ಕೋಟಿ ಜನ ಒಂದಾಗಿ ಇವತ್ತು ಅತ್ಯಂತ ಗೌರವಿತ ಆಗಿ ಬದುಕ ಕಟ್ಟಿಕೊಳ್ಳಿಕ್ಕೆ ಏನೇನ್ ಬೇಕು ಅದಕ್ಕೆಲ್ಲದಕ್ಕೂ ಪೂರಕವಾಗಿ ನಡ್ಕೊಂಡು ಇದ್ರೊಳಗೆ ಭಾರತೀಯ ಜನತಾ ಪಕ್ಷ ನಡ್ಕೋತದ. ಆ ರೀತಿ ಒಳಗೆ ನಮ್ಮೆಲ್ಲ ಕಾರ್ಯಕ್ರಮಗಳು ಇರ್ತಾವನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ನಮ್ಮ ಹಿರಿಯರಿಗೆ ತಮಗೆಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ. ಬಹಳ ಅಚ್ಚುಕಟ್ಟಾಗಿ ನಡೀತು. ಇದೀಗ ನಮ್ಮ ಗೋಪಾಲ್ ಕಟಕಾಂಬಳೆ ಅವರು ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಈ ಒಂದು ಬಲಗೈ ಇರ್ತಕ್ಕಂಥ ಸಮಾಜ ಇವತ್ತು ದೂರವೇ ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಜೊತೆ ಇರತಕ್ಕಂಥ ಒಂದು ಆಪಾದನೆ ಇತ್ತು. ಆದರೆ ಇವತ್ತು ಬೆದರ್ತಕ್ಕಂಥ ಸಮಾವೇಶಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ತಾವು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸೇರಿದೆ ಅಂತ ಹೇಳಿದ್ರೆ ನಾನು ಕೂಡ ವೈಯಕ್ತಿಕವಾಗಿ ನನ್ನಲ್ಲಿ ಕೋಟಿ ನಮನಗಳನ್ನು ಸೇರಿ ಬಯಸ್ತಿಲ್ಲ. ಇದೀಗ ವಾದರಾಜ್ ಅವರು ಆ ವಿಡಿಯೋದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ, ವಿಶೇಷವಾಗಿ ನೆಹರು ಬರೀತಾರ ಯಾವ್ಯಾವ ಅನ್ಯಾಯಗಳನ್ನ ಬಾಬಾ ಸಾಹೇಬ್ ಮಾಡಿರ್ತಕ್ಕಂಥ ವಿಡಿಯೋ ಅಂತ ಅಲ್ಲಿ ನೋಡಿದಿರ್ತಾವ. ಅಂದ್ರೆ ಯಾವ ಸತ್ಯ ಯಾವ ಅಸತ್ಯ ಅಂತಕ್ಕಂಥ ವಿಡಿಯೋದಲ್ಲೆಲ್ಲ ಹೇಳಿದ ವಾದರಾಜ್ ಅವರು. ಹಾಗೆ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು, ಇವತ್ತಿನ ಅಪ್ಪಂತ ಪ್ರಧಾನಿ ನರೇಂದ್ರ ಮೋದಿ ಅವರು, ನಮ್ಮ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು, ಬಸವರಾಜ ಬೊಮ್ಮಾಯಿ ಅವರು ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಚಿತ್ರ ಮುಖಾಂತರ ದಾಖಲೆ ಸಹ ನಾವು ನೋಡಿದ್ದೇವೆ. ಹೀಗಾಗಿ ಕಾಂಗ್ರೆಸ್ ಎಂದೂ ಕೂಡ ಒಬ್ಬ ದಲಿತರಿಗಂತಲ್ಲ, ಅಲ್ಪಸಂಖ್ಯಾತರಿಗೆ ಏನು ಮಾಡಿಲ್ಲ, ಮೊಸಳೆ ಕಣ್ಣೀರೆಲ್ಲ ಕೊಡ್ತಕ್ಕಂಥ ಹೊಟ್ಟೆ ಬಂದು ಕೇವಲ ಸ್ವಾತಂತ್ರ್ಯದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವೇಳೆ ಕಾಂಗ್ರೆಸ್ ಚಳವಳಿ ಅಂತಂದ್ರೆ ಅವ್ರು ಕಾಂಗ್ರೆಸ್ ಅಂತ ಇರಬೇಕಾಗಿತ್ತು. ಅವ್ರು ಮಂತ್ರಿ ಆಗಿರಲ್ಲ, ಅವ್ರು ಮಂತ್ರಿ ಮಾಡಿದ್ರವ. ಆಗ ಅವ್ರ ವಿಚಾರಧಾರೆಗಳು ಇರ್ತಕ್ಕಂಥ ದಲಿತ ಜನ ಆಗಿರ್ಬೋದು, ಹಿಂದುಳಿದ ಜನ ಆಗಿರ್ಬೋದು, ಅವರಿಗೆ ಆರ್ಥಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥ ಚಿಂತನೆಗಳನ್ನು ಸಂವಿಧಾನ ಮೂಲಕ ಕೊಟ್ಟರು ಕೂಡ ಕಾಂಗ್ರೆಸ್ನ ಅಲ್ಲೇ ಪ್ರಧಾನಮಂತ್ರಿ ನೆಹರು ಆಗಿರ್ಬೋದು, ಇವತ್ತಿನವರೆಗೆ ಆಗಿರತಕ್ಕಂಥ ಇಂದಿರಾ ಗಾಂಧಿ ಇರ್ಬೋದು, ರಾಜೀವ್ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಮತ್ತು ಆಗಿಲ್ಲ ಪ್ರಧಾನಮಂತ್ರಿ ಆಗ್ತಾರೆ. ಅವೆಲ್ಲ ನಾಯಕರು ಕೂಡ ದಲಿತ ಜನಾಂಗಕ್ಕೆ ಬಹಳ
ಮೇಲೆ ಬರುವುದಿಲ್ಲ, ಅಲ್ಲಿವರೆಗೂ ಕೂಡ ಅವರ ಮೀಸಲಾತಿ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇರ್ತಕ್ಕಂಥ ಮಾತನ್ನು ಮರಿಬಾರದು ಬಂದು ಹೇಳಿದರು. ಅವ್ರು ಹೇಳ್ತಕ್ಕಂಥ ಮಾತು. ಹೀಗಾಗಿ ಟೈಮ್ ಕಡಿಬೇಕು, ಹೆಸರು ಟೈಮ್ ಹೋಗುದಿಲ್ಲ. ಇವತ್ತ ಅಂಬೇಡ್ಕರ್ ಅವರಿಗೆ ಏನು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಒಂದು ಅವರು ಹುಟ್ಟಿರ್ತಕ್ಕಂಥ ಜಾಗ ಇರ್ಬೋದು, ಅವರು ಇರ್ತಕ್ಕಂಥ ಸ್ಥಾನ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಲಂಡನ್ ಇರ್ಬೋದು, ದಿಲ್ಲಿ ಇರ್ಬೋದು, ನಾಗ್ಪುರ್ ಇರ್ಬೋದು, ಅವೇನು ಪಂಚ ತೀರ್ಥಗಳು ಅಂತ ಕರೆದಿದ್ದಾರೆ. ಹೆಸರು ನೋಡಿ ಎಂತ ವಿಚಾರರು ಕಾಂಗ್ರೆಸ್ ಅವ್ರ ಹೆಸರಲ್ಲ, ಅದನ್ನು ಕನಸು ಕಾಣಲಿಲ್ಲ. ಅವ್ರಿಗೆ ಸಾಧಾರಣ ಸೋಸಾಕ್ ಮಾಡಿಲ್ಲ. ಅವರು ಬಾಂಗ್ಲಾದೇಶಕ್ಕೆ ಹೋಗಿರ್ತಕ್ಕಂಥ ಪ್ರದೇಶ ತೋರಿಸಿಲ್ಲ. ಅವರು ಅಲ್ಲಿ ದಲಿತರ ಜನ ಜಾಸ್ತಿ ಇತ್ತು, ಅದು ಬಾಂಗ್ಲಾದೇಶಕ್ಕೆ ಬಿಟ್ಟು ಕೊಟ್ಬಿಟ್ರು. ಎಷ್ಟು ಷಡ್ಯಂತ್ರ ನೋಡಿದ್ರು. ಎಂದೂ ಆರಿಸ್ಕೊಳ್ಳೋರು ಸಂಘಟನೆ ಇರಲೇಬಾರದವರು. ಇಂಥ ಷಡ್ಯಂತ್ರ ಕಾಂಗ್ರೆಸ್ ಮಾಡ್ಕೊಂಡು ಬಂದಾಗಿ ಈ ಸಂದರ್ಭದಲ್ಲಿ ನೀವೇ ಈ ಸಣ್ಣ ಸಂಖ್ಯೆಯಾಗಿ ಬಂದಿರ್ತಕ್ಕಂಥದ್ದು ನೀವೆಲ್ಲ ಬರ್ತಕ್ಕಂಥ ದಿನದಲ್ಲಿ ಎಲ್ಲ ಆ ನಾಯಕರಿಗೆ ನೀವೆಲ್ಲ ನಾಯಕರು ಕಾಂಗ್ರೆಸ್ನಾಗ ಅವ್ರನ್ನೂ ಏನು ಮಾಡಿಲ್ಲ, ಸುಮ್ಮನೆ ಅವರಿಗೆ. ಹೀಗಾಗಿ ಇವತ್ತು ಆ ಸತ್ಯವನ್ನು ಮನಗಂಡು ನಮ್ಮ ಇವತ್ತಿನ ರೂವಾನಿ ಆಗಿರ್ತಕ್ಕಂಥ ಚರ್ಮಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೀವನವನ್ನು ಕಾಂಗ್ರೆಸ್ನಾಗ ಕಳೆದು ಕೂಡ ಕಾಂಗ್ರೆಸ್ ಇಂದ ಭವಿಷ್ಯ ಇಲ್ಲ ಈ ಜನಾಂಗಕ್ಕೆ ತಿಳ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿ ಬಂದಿದ್ದಾರೆ. ಸಿದ್ದರಾಮ ಪರಿಷತ್ ಸದಸ್ಯರಾಗಿ ನಾವು ಮಾರ್ಗದರ್ಶನ ಮಾಡಾಕಿದ್ದಾರೆ. ಇದೇ ಉದಾಹರಣೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ಕೆ ಬಯಸ್ತೀನಿ ನಾನು. ಹಾಗೆಯೇ 1987ರಲ್ಲಿ ಕನ್ನಡದಲ್ಲಿ IAS ಮಾಡಿರ್ತಕ್ಕಂಥ ನಮ್ಮ ಜೊತೆ ಇಲ್ಲ ಅವರು ಶಿವರಾಮರಾವ್ ನಮ್ಮ ಜೊತೆ ಇಲ್ಲ. ಅವರು ಕನ್ನಡದಲ್ಲಿ IAS ಮಾಡಿರ್ತಕ್ಕಂಥ ವಿವೇಕಾನಂದ ಹುಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ಅಧಿಕಾರಿ. ಅವರು 89 ಅವರು ಎಸಿ ಆಗಿ ಬಂದ್ರು ಇಲ್ಲಿ. ಅವಾಗ ಯಜಮಾನ ಮಂಡಲ ಪಂಚಾಯತಿ ಪ್ರಧಾನ, ಅವರು ರಮೇಶ್ ಭೂಷಣ್ ಮಂಡಲ ಪಂಚಾಯತಿ ಅಧ್ಯಕ್ಷ ಪ್ರಧಾನ. ಅವಾಗ ಒಂದು ದೇವರಾಜ ಸಮಾವೇಶ ಮಾಡಿದ್ರು. ಅವಾಗ ಒಂದು ಸಮಾವೇಶ ಮಾಡಿದ್ರು. ಅದು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು. ಮತ್ತೆ ಈ ಜಿಲ್ಲೆಗೆ ಅವರಿಗೆ ಬಹಳ ಅವಿನಾಭಾವ ಸಂಬಂಧ ಇತ್ತದು. ಹೀಗಾಗಿ ಅವರು ಮೊನ್ನೆ ನಮ್ಮನ್ನೆಲ್ಲ ಹಾಕಿ ಹೋಗಿದ್ದಾರೆ. ಆ ಭಾರತೀಯ ಜನತಾ ಪಾರ್ಟಿ ಬಂದ ಅವರು ಕೂಡ ಭಾರತೀಯ ಜನತಾ ಪಾರ್ಟಿ ಸೇರಿದಂತ ಗೊತ್ತಿರಲಿಲ್ಲ. ಹೀಗಾಗಿ ಅವರು ಕೂಡ ಹಾಕಿ ಹೋಗಿದ್ದಾರೆ. ಅವ್ರಿಗೆ ಕೂಡ ಈ ಸಭೆಯಲ್ಲಿ ನಾವು ಒಂದೆರಡು ನಿಮಿಷ ಮೌನ ಆಚರಣೆ ಕೂಡ ಮಾಡುವಂತಕ್ಕಂಥ ಮತ್ತೆ ಅಧ್ಯಕ್ಷ ಚುನಾವಣೆ ಕೇಳ್ತೀನಿ. ನಾನು ಸಭೆ ಮುಗಿದ ಮೇಲೆ ಮತ್ತೆ ಮಾಡಬೇಕಾಗಿತ್ತು. ಆ ಮುಗಿದ ಮೇಲೆ ಒಂದೆರಡು ನಿಮಿಷ ಮೌನ ಆಚರಣೆ ಮಾಡುವ ಒಬ್ಬ ಒಳ್ಳೆಯ ಅಧಿಕಾರಿ ಇದೇ ಸಮಾಜದ ಹುಟ್ಟಿ ತಮ್ಮದೇ ಹೆಸರು ಕೊಟ್ಟಿರ್ತಕ್ಕಂಥ ಕೆ ಶಿವರಾಮರವರು ಇವತ್ತು ನಮ್ಮ ಅಗ್ನಿ ಹೋಗಿದ್ದಾರೆ. ಅವರಿಗೆ ಕೂಡ ಅವರ ಹತ್ತಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗಕ್ಕೆ, ಅವರ ಅಭಿಮಾನಿಗಳಿಗೆ ಆಗಿರ್ತಕ್ಕಂಥ ದುಃಖವನ್ನು ಭರಿಸತಕ್ಕಂಥ ಶಕ್ತಿ ಸಿಗಲಿ. ಈ ಒಂದು ಜನಾಂಗ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ಯಾವ ಸಂಶಯಗಳಾದರೆ ಯಾವ ಕಂಚಿಗಳಾದರೆ ನಾವೆಲ್ಲ ಮುಂದುವರಿಲಿ. ಒಂದು ಕೂದಲು ಕೂಡ ಭಾರತೀಯ ಜನತಾ ಪಾರ್ಟಿ ಈ ಸಮಾಜದ ಮೀಸಲಾತಿ ಇರ್ಬೋದು, ಮತ್ತೊಂದಿರ್ಬೋದು, ಯಾವುದಕ್ಕೂ ನಾವು ಹೋಗ ಮಾಡುವುದಿಲ್ಲ ಅಂತಕ್ಕಂಥ ಮಾತನ್ನ ದೇವರ ಸಾಕ್ಷಿಯಾಗಿ ಹೇಳಿ ನಾವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಮುಂದುವರಿಬೇಕು ಅಂತಕ್ಕಂಥ ಮಾತನ್ನೇ ನಮಗೆಲ್ಲ ವಂದಿಸಿದ ಮಾತನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಬಲವರ್ಧನೆಗಾಗಿ ಭೀಮಾ ಸಮಾವೇಶ. ಇದರಲ್ಲಿ ಜಾತಿ ಇಲ್ಲ, ಆದರೆ ಬಲ ಸಮುದಾಯಗಳನ್ನೇ ಒಟ್ಟು ಸೇರಿ ನಾವೆಲ್ಲರೂ ಕೂಡ ನಮ್ಮ ಶಕ್ತಿಯನ್ನು ನಾವು ವೃದ್ಧಿಸಿಕೊಳ್ಬೇಕು, ಪಕ್ಷದಲ್ಲಿ ನಮ್ಮ ಶಕ್ತಿಯನ್ನು ನಾವು ಬಲಗೊಳಿಸಿಕೊಳ್ಬೇಕು ಅಂತಕ್ಕಂಥ ಕಾರಣದಿಂದ ಈ ಸಭೆಗಳನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಸುಮಾರು ಇವತ್ತಿಗೆ 12-13 ಜಿಲ್ಲೆಗಳು ಮಾಡಿದ್ದೇವೆ. ಈಗಾಗಲೇ ಚುನಾವಣೆ ಘೋಷಣೆ ಆಗ್ತಾ ಇರ್ತಕ್ಕಂಥ ಸಂದರ್ಭ ಬಹುಶಃ ಇನ್ನೇನೋ ಒಂದು ಅರ್ಧ ತಾಸಿನಲ್ಲಿ ಚುನಾವಣೆ ಘೋಷಣೆ ಆಗ್ತದೆ. ಆ ಕಾರಣದಿಂದ ಅಷ್ಟೊತ್ತಿಗೆ ನಾವು ಈ ಸಭೆಯನ್ನು ಕೂಡ ನಾವು ಮುಕ್ತಾಯಗೊಳಿಸೋಣ. 2 ವಿಚಾರಗಳನ್ನ ಇವತ್ತು ಇಲ್ಲಿ ಮುಂದಿಟ್ಟಿದೆ. ಇದರ ಬಗ್ಗೆ ನಾವು ಚಿಂತೆ ಮಾಡಬೇಕು. ಮಾನ್ಯ ವಾದಿರಾಜವರು ನಿಮ್ಮ ಮುಂದೆ PPTಯನ್ನ ಪ್ರದರ್ಶನ ಮಾಡಿ ಎಲ್ಲ ವಿಚಾರಗಳನ್ನು ಅವರು ಆ PPT ಮೂಲಕ ನಮಗೆ ತಿಳಿಸಿಬಿಟ್ಟಿದ್ದಾರೆ. ಇಲ್ಲಿ ದೊಡ್ಡ ಭಾಷಣದ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ಯಾಕೆಂತಂದ್ರೆ ನಾವು ಭಾಷಣ ಮಾಡಬೇಕಂತಂದ್ರೆ ಅದೇ ವಿಚಾರಗಳನ್ನ ಮತ್ತೆ 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 ಹೇಳ್ತಾ ಬರಬೇಕಾಗುತ್ತೆ. ಆದ್ದರಿಂದ ನಾನು ತಮ್ಮಲ್ಲಿ ಕೇಳತಕ್ಕಂಥದ್ದು, ಅವರು ತೋರಿಸಿದ ಆ PPT ನಮಗೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ಅರ್ಥವಾಗಿದೆಯಾ? ನಮಗೆ ಸಂಪೂರ್ಣ ಅರ್ಥ ಆಯಿತು ಅಂತ ಹೇಳ್ತಕ್ಕಂಥವ್ರು ಸ್ವಲ್ಪ ಕೈ ಮೇಲೆ ಮಾಡಿ ನೋಡೋಣ. ಅರ್ಥ ಆಯ್ತಾ? ಹೆಣ್ಣು ಮಕ್ಕಳಿಗೆಲ್ಲ ಅರ್ಥ ಆಗಿದೆ, ಗಂಡಸರಿಗಾಗಿಲ್ಲ ಪಾಪ. ಎಲ್ಲಿದ್ರಿ ತಾವು ಇಷ್ಟೊತ್ತು? ನೋಡಿ, ಅವ್ರು ಧೈರ್ಯವಾಗಿ ಕೈ ಎತ್ತಿದ್ರು. ಅದಾಗಿದೆಯೋ ಬಿಟ್ಟಿದೆಯೋ, ಆದ್ರೆ ಕೈ ಎತ್ತೋ ಧೈರ್ಯ ಆದ್ರೂ ಅವರಿಗೆ ನಿಮ್ಗೆ ಧೈರ್ಯ ಇಲ್ವಲ್ಲ.
ಸರಿನಾ ಇದು? ಅಂಬೇಡ್ಕರ್ ನಾವು ಅರ್ಥ ಮಾಡ್ಕೊಂಡಿದ್ದೀವ? ಈ ಎರಡು ವಿಷಯಗಳಿದೆ. ಮತ್ತೆರಡು ವಿಷಯಗಳನ್ನ ವಾದ್ಯರಾಜ್ ಅವರು ನಮ್ಮ ಮುಂದೆ ಇಟ್ಟರು. ಯಾಕೆ? ಒಂದು, ಬಿಜೆಪಿ ಅಂಬೇಡ್ಕರ್ ಅವರಿಗೆ ಮಾಡಿದ ವಿಚಾರಗಳೇ ಯಾವ ರೀತಿ ಗೌರವಿಸಿದ್ರು, ಇದು ಒಂದು. ಇನ್ನೊಂದು ವಿಚಾರವನ್ನು ಅವರು ಇಟ್ಟರು, ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಗೌರವ ಅಥವಾ ಅವರಿಗೆ ಕೊಟ್ಟ ಗೌರವ ಎಂತದ್ದು ಅದನ್ನು ಇಟ್ಟರು. ಈ ಮಧ್ಯದಲ್ಲಿ ನಾವು ಅವಲೋಕನ ಮಾಡಬೇಕು. ಯಾವ ವಿಚಾರಗಳನ್ನ PPT ಮೂಲಕ ವಾದ್ಯರಾಜರವರು ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ, ಇದೆಲ್ಲವೂ ಕೂಡ ಕಾಂಗ್ರೆಸ್ ಅನ್ಯಾಯ ಮಾಡಿದೆ, ಬಿಜೆಪಿ ಗೌರವಿಸಿದೆ ಅಂಬೇಡ್ಕರ್ ಅವರನ್ನ ಅಂತಕ್ಕಂಥದ್ದೇ ಇತ್ತು. ಆದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತೇಳಿ ನಮ್ಗೆ ಯಾವಾಗಲೇ ಗೊತ್ತಾಗುತ್ತೆ. ಯಾಕೆಂದ್ರೆ ನೀವ್ಯಾರು ಒಂದು ಸಾರಿನೂ ಚಪ್ಪಾಳೆ ತಟ್ಟಿ ಅವ್ರು ತೋರಿಸುವಾಗ ನಿಮ್ಗೆ ಅರ್ಥ ಆಗಿದ್ದಿದ್ರೆ ಚಪ್ಪಾಳೆ ತಟ್ಟಿದ್ರಿ. ಕೆಲವ್ರಿಗೆ ಅರ್ಥ ಆಗಿದೆ, ಇಲ್ಲ ಅಂತಲ್ಲ. ಆದರೆ ಬಹುಜನರಿಗೆ ಅರ್ಥ ಆಗಲಿಲ್ಲ, ಆದ್ರಿಂದ ನೀವು ಚಪ್ಪಾಳೆ ತಟ್ಟಲಿಲ್ಲ. ಕಾಂಗ್ರೆಸ್ ಅಂಬೇಡ್ಕರ್ ಅವರು ಬದುಕಿದ್ದ ಕಾಲದಿಂದ ಅವರ ಅಂತ್ಯಕಾಲದವರೆಗೆ ಪ್ರತಿ ಹೆಜ್ಜೆಯನ್ನು ಅವರಿಗೆ ಅಪಮಾನ ಮಾಡಿದೆ, ಅಗೌರವ ತೋರಿಸಿದೆ, ತೊಂದರೆಯನ್ನು ಮಾಡಿದೆ. ಅವರು ಮಂತ್ರಿಯಾಗಿರುವಾಗಲೂ ಅವರಿಗೆ ತೊಂದರೆ ಮಾಡಿದೆ, ಸಂವಿಧಾನ ಬರೆಯುವಾಗಲೂ ಅವರಿಗೆ ತೊಂದರೆ ಮಾಡಿದೆ. ಅವರು ಅಂತ್ಯಕಾಲದಲ್ಲಿ ತೀರ್ಕೊಂಡು ಹೋದಾಗ ಗಾಂಧಿ ಕುಟುಂಬಗಳಿಗೆ 100 ಎಕರೆ ಜಾಗವನ್ನ ದೆಹಲಿಯಲ್ಲಿ ಕೊಟ್ಟಿದೆ. ಆದರೆ ಇವರು ಎಲ್ಲೋ ತಮಿಳುನಾಡಿನಲ್ಲಿ ತೀರ್ಕೊಂಡ ರಾಜೀವ್ ಗಾಂಧಿ ಅವರನ್ನು ತೆಗೆದುಕೊಂಡೋಗಿದ್ದಾರೆ. ಅವರ ಇದನ್ನು ಬಾಡಿಯನ್ನು ತುಂಡುಗಳನ್ನು ಸೇರಿಸಿ ಅವರನ್ನ ಸ್ಮಾರಕವಾಗಿ ದಿಲ್ಲಿಯಲ್ಲಿ ಮಾಡ್ತೇವೆ. ದೆಹಲಿಯಲ್ಲೇ ಎಂದು ಅಂಬೇಡ್ಕರ್ ಅವರು ತೀರ್ಕೊಂಡ ದಿನ ಅವರನ್ನ ನೀವು ಜಾಗ ಕೊಡದೆ ಎಲ್ಲಿಗೆ ಕಳಿಸ್ತೀರಿ? ಒಂದು ಇದು ಬಾಂಬೆನಲ್ಲಿ ಸಮುದ್ರ ತೀರದಲ್ಲಿ ಅವರನ್ನ ಕೊನೆಯ ಅಂತ್ಯಕ್ರಿಯೆ ಮಾಡಲಿಕ್ಕೆ ಅಲ್ಲಿ ಕಳಿಸ್ತೀವಿ. ಸಮುದ್ರ ತೀರಗಳಲ್ಲಿ ಅಂತ್ಯಕ್ರಿಯೆ ಮಾಡೋದು ಯಾರನ್ನ? ಅವರಿಗೆ ಯಾರೂ ವಾರಸುದಾರರಿಲ್ಲ, ಅವರಿಗೆ ಯಾರೂ ನೋಡೋರಿಲ್ಲ, ಅವರಿಗೆ ಯಾರೂ ಗತಿ ಇಲ್ಲ ಅನ್ನೋರನ್ನ ಸಮುದ್ರ ತೀರದಲ್ಲಿ ಯಾರು ತೀರ್ಕೊಂಡಿದ್ದಾರೆ ಅಂದ್ರೆ ಅಲ್ಲೇ ಮಣ್ಣು ತೆಗೆದು ಅವ್ರನ್ನ ಅಲ್ಲೇ ಸಮಾಧಿ ಮಾಡಿ ಹೊರಟೋಗ್ತಾರೆ. ಯಾರಾದ್ರೂ ಅಂಬೇಡ್ಕರ್ ಯಾರು ಇರಲಿಲ್ವಾ? ಈ ದೇಶದ ಜನ ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಅವರನ್ನು ದೇವರಾಗೇ ಮಾಡಬೇಕಾಗಿದೆ. ಯಾಕೆ? ಅಸ್ಪೃಶ್ಯತೆ ಬೇಗೆಯಲ್ಲಿ ಬೆಂದು ಅಪಮಾನಗಳನ್ನು ತಡ್ಕೊಂಡು ನನ್ನದು ಅನ್ನೋದು ಏನೂ ಇಲ್ಲ, ನನ್ನ ಮಗ ಹುಟ್ಟಿದ್ದಾನೆ, ಕೊನೆಯಲ್ಲಿ ಸತ್ತಿದ್ದಾನೆ, ಅಂತ್ಯಕ್ರಿಯೆಗೂ ಹೋಗೋದಿಲ್ಲ. ಯಾಕೆ? ಅಲ್ಲಿ ಹೋದರೆ ನನ್ನ ಜನರಿಗೆ ಇಲ್ಲಿ ನ್ಯಾಯ ಕೊಡಿಸ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜೀವನ ಇರುವವರೆಗೆ ಸಂಘರ್ಷ ಮಾಡಿ ಬದುಕಿದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂಘರ್ಷ ಮಾಡಿದರು. ಯಾರಿಗಾಗಿ ಮಾಡಿದ್ರು ಸಂಘರ್ಷ? ತನಗಾಗಿ ಅಲ್ಲ, ತನ್ನ ಜನರಿಗಾಗಿ, ಈ ದೇಶದ ಜನರಿಗಾಗಿ. ನಾವು ಮಾತಾಡ್ತಾ ಹೇಳ್ತೇವೆ, ಅಸ್ಪೃಶ್ಯತೆಯಲ್ಲಿ ಹುಟ್ಟಿದ್ರು, ಹಲವಾರು ಸಂಕಷ್ಟಗಳನ್ನು ಎದುರಿಸಿದ್ರು, ವಿದ್ಯಾಭ್ಯಾಸ ಮಾಡತಕ್ಕಂಥ ಪರಿಸ್ಥಿತಿ ಇರಲಿಲ್ಲ. ಮಹಾರಾಜರು ಅವರಿಗೆ ಸ್ಕಾಲರ್ಶಿಪ್ ಕೊಟ್ಟರು, ಹೊರದೇಶದಲ್ಲಿ ಹೋಗಿ ಬಂದರು. ಆದರೆ ಒಂದು ತಿಳ್ಕೊಳ್ಳಿ, ಹೊರದೇಶಕ್ಕೆ ಹೋಗಿದ್ದು ನಿಜ. ಅವ್ರು ಹೊರದೇಶಕ್ಕೆ ಹೋಗಿ ವಾಪಸ್ ಬರುವಾಗ ನಾವೇನ್ ಮಾಡ್ತೀವಿ? ಬೆಂಗಳೂರಿಗೆ ಹೋಗಿದ್ದೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ, ಇಲ್ಲಿಂದ ಬಿಜಾಪುರಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಹೋಗುವಾಗ ನನ್ನ ಮಕ್ಕಳಿಗೆ ಏನಾದ್ರು ಒಂದು ಶೂ ತಗೊಂಡೋಗೋಣ, ನನ್ನ ಹೆಂಡತಿಗೆ ಏನಾದ್ರು ಒಂದು ಸೀರೆ ತಗೊಂಡೋಗೋಣ, ಈ ಭಾವನೆ ಎಲ್ಲ ನಮಗೆ ಬರ್ತವೆ. ಅಂಬೇಡ್ಕರ್ ಅವರಿಗೆ ಹೊರದೇಶಕ್ಕೆ ಹೋಗಿ ವರ್ಷಗಳ ಕಾಲ ಅಲ್ಲಿದ್ದು PhD ಮಾಡಿ ವಾಪಸ್ ಬರ್ಬೇಕಾದ್ರೆ ಕೋರ್ಟಲ್ಲಿ ಜನ ಕಾಯ್ತಿರ್ತಾರೆ ತಮ್ಮ ನಾಯಕನನ್ನು ರಿಸೀವ್ ಮಾಡಲಿಕ್ಕೆ. ಆ ಸಂದರ್ಭದಲ್ಲಿ
ಹೆಂಡತಿಗೂ ಗೊತ್ತಾಗ್ತದೆ ಬರ್ತಾ ಇದ್ದಾರೆ. ಹೆಂಡತಿ ಪಾಪ ಹೋಗ್ತಾರೆ. ಆ ತಾಯಿ ಒಂದು ಕಾರ್ನರ್ನಲ್ಲಿ ನಿಂತಿರ್ತಾರೆ. ಜನ ಅವ್ರನ್ನ ರಿಸೀವ್ ಮಾಡ್ಲಿಕ್ಕೆ ಬಂದರೆ ಕಾರ್ನರ್ನಲ್ಲಿ ನಿಂತಿರ್ತಾರೆ. ಆದರೆ ನಾವು ಅಂದ್ಕೊಂಡ್ವಲ್ಲ, ನನ್ನ ಮಕ್ಕಳಿಗೆ ಏನೋ ತಗೊಂಡೋಗ್ಬೇಕು, ನನ್ನ ಹೆಂಡತಿಗೆ ಏನೋ ತಗೊಂಡೋಗ್ಬೇಕು, ನನ್ನ ತಾಯಿಗೆ ಏನೋ ತಗೊಂಡೋಗ್ಬೇಕು ಅಂದ್ಕೊಳ್ತೀವಲ್ಲ. ಅಂಬೇಡ್ಕರ್ ಬರುವಾಗ ಆ ತಾಯಿಯ ಸೀರೆಯ ಸೆರಗು ಹರಿದು ಹೋಗಿರುತ್ತೆ. ಸ್ಯಾರಿ ತರ್ಬೋದಾಗಿತ್ತಲ್ಲ ಅವರು, ಅದನ್ನ ತಂದಿದ್ದವರು. ಬರುವಾಗ ಪುಸ್ತಕ ಭಂಡಾರವನ್ನು ಹೊತ್ಕೊಂಡು ಬಂದರು. ಯಾಕೆ? ನಮ್ಮಷ್ಟು ಸ್ವಾರ್ಥ ಅವರಲ್ಲಿ ಇರಲಿಲ್ಲ. ಯಾಕಂತಂದ್ರೆ ಅವರು ಸಮುದಾಯಕ್ಕಾಗಿ ಬದುಕಬೇಕಾಗಿದೆ. ನಾವು ಸಂಸಾರಕ್ಕಾಗಿ ಬದುಕ್ತೇವೆ, ಅವರು ಸಮುದಾಯಕ್ಕಾಗಿ ಬದುಕ್ತಾರೆ. ಆ ಕಾರಣದಿಂದಲೇ ಇವತ್ತಿನ ದಿವಸ ಆ ವ್ಯಕ್ತಿಯಲ್ಲ, ಅದೊಂದು ಶಕ್ತಿಯಾಗಿ ಈ ರಾಷ್ಟ್ರದಲ್ಲಿ ಸಂಘರ್ಷ ಮಾಡಿ ಬೆಳೆದು, ಮೋದಿಜಿಯವರು ಹೇಳ್ತಾರಲ್ಲ ಪಾರ್ಲಿಮೆಂಟ್ನಲ್ಲಿ, ಅವರು ವಿಷವನ್ನ ನುಂಗಿ ನಮಗೆ ಅಮೃತವನ್ನು ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ, ಇದು ಸತ್ಯ. ಇವತ್ತು ನಾವು ಹೋಗ್ತಾ ಇರ್ತಕ್ಕಂಥದ್ದು ಅವರು ಮುಟ್ಟಿದ್ದು ವಿಷ. ನಮಗೆ ಅರ್ಥ ಆಗಿದೆ. ಇಷ್ಟು ಕಷ್ಟಪಡ್ತಾರೆ ಈ ಸಮಾಜದಲ್ಲಿ. ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಆದರೆ ನಾವೊಂದು ಪಕ್ಷದಲ್ಲಿದ್ದೇವೆ. ನಮ್ಮದು ಭಾರತೀಯ ಜನತಾ ಪಕ್ಷ. ಸುಮಾರು 65 ವರ್ಷಗಳ ಕಾಲ ಈ ದೇಶವನ್ನ ಆಳಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ದಲಿತರಿಗಾಗಿ, ಅಂಬೇಡ್ಕರ್ಗಾಗಿ ಕೊಡುಗೆ ಏನು? ಹಲವು ವಿಚಾರಗಳನ್ನ ವಾದಿರಾಜ್ ಅವರು ಇಟ್ಟಾಗ ಒಂದಕ್ಕಾದ್ರೂ ಕೂಡ ಕಾಂಗ್ರೆಸ್ ಉತ್ತರ ಕೊಡ್ಲಿಕ್ಕೆ ತಾಕತ್ತಿದೆಯಾ? ಅವರಿಗೆ ಕಾಂಗ್ರೆಸ್ಗೆ ತಾಕತ್ತಿದೆಯಾ? ಉತ್ತರ ಕೊಡ್ಲಿಕ್ಕೆ ಆಗುತ್ತ? ಅವರು ಯಾವ ವಿಚಾರಕ್ಕೂ ಅವರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಏನೇನು ಯಾವ ರೀತಿ ಗೌರವಿಸಿದೆ, ಏನೇನು ಮಾಡಿದೆ ಅಂತಕ್ಕಂಥದ್ದನ್ನ ಎಡೆಯಾಗಿ ಬಿಚ್ಚಿಟ್ರು. ಯಾರಾದ್ರೂ ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರಾಗಿರಲಿ ಯಾರೇ ಆಗಲಿ ಸಾಧ್ಯ ಇಲ್ಲ. ಆದರೆ ಅಂಬೇಡ್ಕರ್ ಅವರೇ ಒಂದು ಮಾತನ್ನು ಹೇಳ್ತಾರೆ. ಕಾಂಗ್ರೆಸ್ ಅನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ಮೇಲೆ ಮಾತನ್ನು ಹೇಳ್ತಾರೆ. ಕಾಂಗ್ರೆಸ್ ಸುಡುವ ಮನೆ, ಇಲ್ಲಿ ನಿಮಗೆ ಭವಿಷ್ಯ ಇಲ್ಲ. ನಿಮ್ಮ ಭವಿಷ್ಯಗಳನ್ನ ನೀವು ಬೇರೆ ಬೇರೆ ಕಡೆ ಕಂಡುಕೊಡ್ರಿ. ಇಷ್ಟು ಅರ್ಥ ಮೇಲೂ ಕೂಡ, ಇಷ್ಟು ತಿಳುವಳಿಕೆ ನಿಮಗೆ ಬಂದ ಮೇಲೂ ಕೂಡ ನೀವು ಆ ಕಾಂಗ್ರೆಸ್ ಅನ್ನೇ ಸೇರ್ತೀರಿ ಅಂತ ನೀವು ಅಂದ್ಕೊಂಡಿದ್ದೆ. ಆದರೆ ನೀವು ಆತ್ಮಹತ್ಯೆ ಮಾಡಿಕೊಂಡಂತೆ ಅಂತ ಮೊನ್ನೆ ಬಂಧುಗಳೇ ನೀವು ಹೇಳಿ, ಅಂಬೇಡ್ಕರ್ ಅಂತ ನಾವು ನಮ್ಮ ದೇವರು ಅಂತ ನಾವೆಲ್ಲ ಪೂಜಿಸ್ತೇವೆ. ಭವಿಷ್ಯ ದಲಿತರು ಪ್ರತಿಯೊಬ್ಬರ ಮನೆಯಲ್ಲೂ ಅಂಬೇಡ್ಕರ್ ಅವರ ಫೋಟೋ ಇಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬರು ದೇವರನ್ನು ನಂಬತಕ್ಕಂಥವ್ರು ಯಾವ ರೀತಿಯಲ್ಲಿ ಒಂದು ದೇವರ ಫೋಟೋ ಇಟ್ಕೊಳ್ತಾರೋ ಆ ರೀತಿ ಪ್ರತಿಯೊಬ್ಬರು ಕೂಡ ಅಂಬೇಡ್ಕರ್ನ ನಾವು ಇಟ್ಕೊಳ್ತೇವೆ. ದೇವರಾಗಿ ಪೂಜಿಸ್ತಕ್ಕಂಥ ನಾವು ನಮ್ಮ ದೇವರು ಒಂದು ವಾಕ್ಯವನ್ನ ನುಡಿದ್ರೆ ಅದನ್ನು ನಾವು ಪಾಲಿಸಬೇಕಾ ಬೇಡವಾ? ಇದು ನನ್ನ ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಎಷ್ಟೋ ಜನ ನನ್ನ ಅಣ್ಣ ತಮ್ಮಂದಿರಿರ್ಬೋದು, ಕಾರಣಗಳು ಬೇರೆ ಬೇರೆ ಇರ್ಬೋದು. ನಾನು ಈ ವೇದಿಕೆಯಿಂದ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ತಪ್ಪು ಕಲ್ಪನೆಗಳಲ್ಲಿ, ಕಾಂಗ್ರೆಸ್ನ ವಂಚನೆ ಮೋಸದಲ್ಲಿ ಅವರು ದಾರಿ ತಪ್ಪಿಸಿದ್ದನ್ನ ನನ್ನ ಜನ ಅರ್ಥ ಮಾಡಿಕೊಳ್ಳದೆ, ಅಂಬೇಡ್ಕರ್ ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇವತ್ತು ಕೂಡ ಅಲ್ಲಿದ್ದಾರೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಇದನ್ನ ನಾವು ಅವರಿಗೆ ತಿಳಿಸಿ ಹೇಳಬೇಕಾಗಿದೆ ಕಾಂಗ್ರೆಸ್ನಲ್ಲಿರೋರು. ಅದಕ್ಕೆ ಇವತ್ತೊಂದು ದಿವಸ ವಾದ್ಯರಾಜರವರು ನಾವು ಕೂಡ ಬೆಂಗಳೂರಿಂದ ಈ PPT ಇದೆ. ಇನ್ನು ಸ್ವಲ್ಪ ದಿವಸಗಳ ನಂತರ ನಿಮಗೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಸಣ್ಣ ಸಣ್ಣದಾಗಿ ಮಾಡಿ ನಿಮಗೆ ಕೊಡಲಾಗಿದೆ. ಈ ಚುನಾವಣೆಯಿಂದ ಪ್ರಾರಂಭ ಮಾಡಿ ನೀವು ಎಲ್ಲ ಕಡೆಯಲ್ಲೂ ಕೂಡ